ಇದು ಧರ್ಮಸ್ಥಳ ಕಡೆ ಬೀಳ್ತೈತಿಲ್ಲವ ಹಂಗೆ ಬಿದ್ದೈತಿ ಇವತ್ತು. ಟೈಮ್ 7:40 ಆಗೈತಿ. ಇಬ್ಬನಿ ಬಿದ್ದೈತಿ ನೋಡ್ರಿ. ಏನಂದ್ರೆ ಏನೂ ಕಾಣಿಸಂಗಿಲ್ಲ ಮುಂದೆ. ಯಾರೋ ಬಂದ್ರೆ ನಾವು ಜಸ್ಟ್ ಈಗಷ್ಟನ್ನ ಇದ್ದೇವೆ. ರಾತ್ರಿ ಜಾತ್ರೆಗೆ ಹೋಗಿ ಲೇಟಾಗಿ ಬಂದೀವಲ್ಲ, ಹಾಗಾಗಿ. ಈಗೇನು ಕಾಜು ಅಷ್ಟ ಮಾಡಿದ್ದೀನ? ಏನು ಮಾಡಿದ್ದೀನಿ? ಒಂದಲ್ಲ ಅವು ನಾ ಮಾಡ್ತೇನೆ ಬಿಡಿ, ಇಲ್ಲಾಂದ್ರೆ ಇಕ್ಕಟ್ಟು ಹೆಂಗೆ ಮಾಡೇನಿ ಎರಡು ಇದು ಹೆಂಗ ಆಗೈತಿ. ಸರಿ ನಿಂದ್ರಿ. ಇದನ್ನ ತೆಗಿದನ ಕಂಡಿಲ್ಲ ಮತ್ತು ಹಾಸ್ಯಾನಿ ಅದು ಹೆಂಗೆ ಬರ್ತತೇನೆ ಬರ್ತೈತಿ. ತಗೋ ಈಗ ಸುದ್ದ ಬಿಡ್ರಿ ನಿಂದ್ರ. ಈಗ ಸುದ್ದ ಆಗ್ತಾವ. ಏನು ಸುದ್ದಾತ? ಏನಾಗಿತ್ತ? ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾನು ಈಗ ಲಾಗ್ ಶುರು ಮಾಡಾಕತ್ತೀನಿ. ಇವತ್ತಿನ ಲಾಗ್, ಇವತ್ತಿನ ರುಟೀನ ಹೆಂಗಿರ್ತೈತೆ ಅಂತ ಹೇಳಿ ಶೇರ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಚಪಾತಿ ಮಾಡಬೇಕಾ, ಹಂಗಾಗಿ ರುಚಿಗೆ ತಗಷ್ಟು ಉಪ್ಪು ಹಾಕೊಂಡೇನಿ, ಸ್ವಲ್ಪ ಎಣ್ಣೆ ಹಾಕೊಂಡೇನಿ. ಯಾಕಂದ್ರೆ ಹಿಟ್ಟು ನಾದಬೇಕಾದ್ರೆ ಕೈಗೆ ಅಂಟುಕೊಳ್ಳಂಗಿಲ್ಲ. ನಾ ಅಷ್ಟ ಏನು ಮಾಡಲ ಅಂತ ಹೇಳೋದ್ರಲ್ಲ ಯಾರು. ಟೈಮ್ 10 ಗಂಟೆ ಆಯ್ತು ಕುಡಿಯಾಕ. ಟೈಮ್ 10 ಗಂಟೆ ಆಯ್ತು ಕುಡಿಯಾಕ ನೀರು ಹಿಡಿಬೇಕು. ಅನ್ನೊಂದು ಕರೆಂಟ್ ಹೋಗ್ಕೊ. ಹಿಟ್ಟು ನಾದಿಟ್ಟು ಅವಲಕ್ಕಿನ ಮಾಡ್ತೀನಿ ನೋಡ್ರಿ, ಲವನಕ್ಕೈತಿ. ಹಾಂ, ನೀ ಬೇರೆ ಮಾತಾಡ್ರಿ, ಬೇರೆ ಮಾಡ್ತೀನಿ. 7-8 ಗಂಟೆಗೆ ಎದ್ದೀವಿ ನಾವು. ನಿನ್ನೆ ಅದ ಹೇಳಿದ್ವಲ್ಲ, ಲೇಟಾಗಿ ಬಂದೀವಿ. ಇಬ್ಬನಿ ಫುಲ್ ಇಬ್ಬನಿ ಥಂಡಿ, ಹಂಗಾಗಿ. ಅದೇನು ತಾಲಿಪಟ್ಟಿ ಹಿಟ್ಟೈತಿ. ಹಾಂ, ಇನ್ನು ನೀವು ಊರಿಗೆ ಹೋಗ್ಬೇಕಾದ್ರೆ 1 ಗಂಟೆ ನಕ್ಕೈತೇವು. ಮತ್ತು ಈಗ 10 ಗಂಟೆ ಆಗ್ತಿದೆ. ಹೋಗ್ಬಿಡ್ತೀಯ ಹಬ್ಬಕ್ಕೆ? ನಾನು ಬರ್ತೇನೆ ಅಲ್ಲಿ. ಅವಲಕ್ಕಿ ಮಾಡಿದ್ನಿ, ಹಾಗಾಗಿ ನಮ್ಮ ಮನೆಯವ್ರಿಗೆ ಎಡಿ ಬೀಳ್ತಿದ್ದೆ. ನಾನು ಅವಲಕ್ಕಿ ಕೊಡಿ ಮನ್ಪ ಅವಲಕ್ಕಿದ್ವಿ. ನಾವು ಅಳ್ಸಾಕ ಹೋಕ್ಕೇನು, ಬಾ ಹೋಗಲ್ಲವನ. ನೀರು ಹಿಡಿಬೇಕು, ಕರೆಂಟ್ ಹೋಗ್ತಾವ, ಅದಕ್ಕೆ ಅಲ್ಲೇ ಬರ್ತೀನಾ? ಬಾ ಒಲ್ಲ ಅಂತ ನೋಡ್ರಿ, ಹಿಂಗೆ ಮಾಡ್ತಾರ ಅವ್ರು. ಇದ್ದಲ್ಲಿ ನಾಷ್ಟ ಹೋದ್ರೆ ಹಿಂಗೆ, ಒಯ್ಲಿಲ್ಲ ಅಂದ್ರೆ ನಾಷ್ಟ ತರಲಿಲ್ಲ ಅನ್ನೋದು. ಪಪ್ಪಿ ಓಯ್, ಏನೋಲ್ಲ ಮಗನೇ, ಹಾಂ ಊಟ ಬೇಕಾ? ಇವು ಮೊಳಕೆ ಬಂದಿದ್ದು ಇದನ್ನು ಸ್ಪ್ರಿಂಗ್ ಆನಿಯನ್ ಬರ್ತಾವ ಅಂತ ಹೇಳಿ ಹಚ್ಚೇನಿ. ನಮ್ಮ ಕೋಳಿ ಕೆಬರಿ 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 ಹೋಗಿತಾವ. ಇಲ್ಲೆಲ್ಲ ಏನು ಹಾಕಿದ್ರು ಅಯ್ಯಯ್ಯ ಅವು ಎಲ್ಲ ಒಣಗ್ಯಾವನ. ಇಲ್ಲ ಮನೆಯವ್ರ ಕೈಲಿದ್ದೆ ಮತ್ತೆ ಅಲ್ಸಂದಿ ಉರ್ಸಿದ್ನಿ, ಅಲ್ಸಂದಿ ಎಲ್ಲ ಹೋಗ್ಯಾವ ನೋಡ್ರಿ.
ಬೆಂಡಿ ಹಾಕಿದ್ನಿ. ಇವು ಕೋಳಿ ಅದಲ್ಲ, ಕೋಳಿ ಸಂಬಂಧ ಏನಂದ್ರೆ ಏನೂ ಆಗಂಗಿಲ್ಲ. ಇಲ್ಲ ಈಗ ಏನು ಅವನ ನಾಷ್ಟ ಮಾಡಕತ್ತ. ಮತ್ತು ಮನೆಗೆ ಹೋಯ್ತೇನೆ, ಮನೆಗೆ ಬರ್ತಾರಂತ. ಅವ್ರು ಹೋಗಿದ್ರಳ. ಅವರು ವಾಲ್ಯ ಅನ್ನಾಕತ್ತಿದ್ರು. ನಾನು ಹೋಗಿ ಬರ್ನು ಅಂತ ಕರ್ಕೊಂಡು ಹೋದ್ನಿ ಅಂತ ಹೇಳಿ ತುಳಸಿಗೇರಿಗೆ ಏನ ನಾಷ್ಟಕ್ಕೆ ಅವಲಕ್ಕಿ ಮಾಡಿದೆ ನಾನು. ಈಗ ಬದ್ನಿಕಾಯಿ ಪಲ್ಯ ಮಾಡ್ಕೋತೀನಿ. ಬದ್ನಿಕಾಯಿ ಪಲ್ಯ ನಮ್ಮ ಕಡೆ ಭಾಳ ಸ್ಪೆಷಲ್. ಹಿಂಗೆ ಅಡುಗೆ ಮಾಡ್ಬೇಕಾದ್ರೆ ಒಣ್ಣೆ ಭಾಳ ಡಿಸ್ಟರ್ಬ್ ಮಾಡ್ತೈತಿ. ಹಂಗಾಗಿ ಒಣ್ಣೆ ಹಾಕ್ಕೊಳಂಗಿಲ್ಲ. ಈಗ ಪಲ್ಯ ಹೆಂಗೆ ಮಾಡೋದಂತ ಶೇರ್ ಮಾಡ್ತೀನಿ. ಆಲ್ಮೋಸ್ಟ್ ಗೊತ್ತಿರ್ತೈತಿ, ಬಟ್ ನಾನು ಒಮ್ಮೊಮ್ಮೆ ಒಂದೊಂದು ವಿಧಾನದಲ್ಲಿ ಮಾಡ್ತಿರ್ತೀವಲ್ಲ ನಾವು, ಹಾಗಾಗಿ ಅದು ಸ್ಪೆಷಲ್ ಅಂತ ಅನಿಸ್ತೈತಿ. ಈಗ ಒಗ್ಗರಣೆಗೆ ಎಷ್ಟು ಬೇಕು ನೋಡ್ರಿ ಅಷ್ಟ ಎಣ್ಣೆ ಹಾಕೋದು. ನಾನು ಇವತ್ತು ಪಾವು kg ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಾಗತ್ತೆ. ನಾನು ನೀರು ಕಡಿಮೆ ಹಾಕೋತೀನಿ, ಹಾಗಾಗಿ ಪಾವು kg ಬದನೆಕಾಯಿದು ಪಲ್ಯ ಮಾಡಾಗದೇನೆ. ಪಾವು kg ಒಳಗೆ 2 ಸಲ 3 ಸಲ ಮಾಡ್ತಿದ್ವಿ. ಅವ ಅದಳಲ್ಲ, ಅವ ಊರಿಗೆ ಹೋಗ್ಕಳ. ಹಾಗಾಗಿ ಪಾಪ ಹೋಗಿ ಅವ್ರಿಗೆ ಅವ್ರು ಮಾಡ್ಕೊಳಕ್ಕೆ ಬೇಸರ ಮಾಡ್ಕೊಳಂಗಿಲ್ಲ. ನಾನು ಬುತ್ತಿ ಮಾಡ್ಕೊಳ್ತೇನೆ. ಚಪಾತಿ ಹಿಟ್ಟನ್ನು ನಾದಿಟ್ಟೇನಿಲ್ಲ. ಚಪಾತಿ ಬದ್ನಿಕಾಯಿ ಪಲ್ಯ ಅಷ್ಟ, ಮತ್ತೇನು ಬುತ್ತಿ ಅಂದ್ರೆ ಸ್ಪೆಷಲ್ ಅಂತೇನಿಲ್ಲ. ಇವತ್ತಿನ ಲಾಗ್ ನಿಮ್ಗೆ ಹೆಂಗೆ ಅನ್ನಿಸ್ತಂತ ಹೇಳ್ರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಇಲ್ಲೇ ಟೊಮೆಟೊ ಮತ್ತು ಉಳ್ಳಾಗಡ್ಡಿನೂ ಕಟ್ ಮಾಡಿ ಇಟ್ಕೊಂಡೇನಿ. ಈಗ ಇಲ್ಲೇ ಕರಿಬೇವು ತರಬೇಕಿತ್ತ. ಕರಿಬೇವು ಯಾಕೆ ಚಲೋ ಆಗಲ್ತದ ಗಿಡದಾಗ. ಅದ್ರೊಳಗೆ ಇದ್ರದ್ದು ನೀರು ಹೊಡಿಸ್ತೇವಲ್ಲ, ಸ್ಪ್ರಿಂಕ್ಲರ್ ನೀರು, ಅದೊಂಥರ ಆಗತ್ಬಿಟ್ಟೈತೆ. ಅವು ನೀರು ಅದು ಸರಿ ಇರಂಗಿಲ್ಲ. ಒಟ್ಟಿಗೆ ಹಾಕೋಬೇಕು. ಹಿಡಿಸ್ತೇನಿಲ್ಲ, ಒಟ್ಟಿನಲ್ಲಿ ಇದ್ರೊಳಗೆ ಮಾಡ್ಕೊಳಕತ್ತಿ ನಾನು. ಈಗ ಎಣ್ಣೆಯೊಳಗೆ ಫ್ರೈ ಆಗ್ಲವ. ನಾನಿವತ್ತು ಮಸಾಲೆ ಖಾರ ಹಾಕಂಗಿಲ್ಲ. ಹಸಿ ಖಾರ ಏನೈತಲ್ಲ, ಮೊನ್ನೆ ಮಾಡಿದ್ದ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ ಏನು ಅಂತ ಅನ್ಸುತ್ತೆ. ಹೇಳೇ ನಾನು ಹಸಿ ಖಾರ ಮಾಡಿದ್ದೇನೆ ಅಂತ ಹೇಳಿ. ಹಸಿ ಖಾರ ಹಾಕಿ ನಾನು ಇವತ್ತು ಪಲ್ಯ ಮಾಡಾಕತ್ತೀನಿ. ನಾವು ನೀರು ಭಾಳ ಹಾಕ್ಬಾರ್ದು, ರಸ ಮಾಡಬಾರ್ದು. ಬದ್ನಿಕಾಯಿ ಪಲ್ಯ ಮಾಡಿದ್ರೆ ರಸ ಮಾಡಬಾರ್ದು. ನಮ್ಮ ಮನೆಯವ್ರು ರಸ ಆದ್ರೆ ಇಷ್ಟ, ಅವ್ರವನು ಹೋಳು ತಿನ್ನಂಗಿಲ್ಲ. ಹಾಗಾಗಿ ನಾನು ಏನು ಮಾಡ್ತೇನೆ ಅಂದ್ರೆ ರಸ ಮಾಡಂಗಿಲ್ಲ. ಈಗ ರುಚಿ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಡ್ತೇನೆ. ಉಪ್ಪು ಹಾಕೊಂಡ್ರೆ ಜಲ್ದಿನ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಫ್ರೈ ಹಾಕ್ತಾವ. ಸ್ವೀಟ್ ಬೇಕಾದ್ರೆ ಬೆಲ್ಲ ಅಥವಾ ಸಕ್ಕರೆನ ಹಾಕೋಬೋದು. ಇಲ್ಲಿ ಅರಿಶಿನ ಪೌಡರ್ ಹಾಕಾಗುತ್ತೆ ನಾನು. ಸ್ವಲ್ಪ ನೀರು ಕಲಿಸಿ, ನೀರು ಹಾಕಿ ಕಲಿಸಿಟ್ಟಿದ್ದಿತ್ತು ಅರಿಶಿನ ಪುಡಿ, ಹಾಗಾಗಿ ಅದನ್ನ ಹಾಕ್ಕೊಂಡೇನಿ. ಇದು ಮನ್ಯಾಗಿಂದಲ್ಲ, ಹೋಮ್ ಮೇಡ್ ಅರಿಶಿನ ಪೌಡರ. ಇದನ್ನು ಹಾಕ್ತಾಯಿಲ್ಲ, ಇದು ಒಂಥರ ಫ್ಲೇವರ್ ಮಸ್ತ್ ಬರ್ತೈತಿ, ಪಲ್ಯ ಮಸ್ತ್ ಬರ್ತೈತಿ. ಹಸಿ ಖಾರ ನೋಡ್ರಿ, ಇಷ್ಟೊಂದು ಹಸಿ ಖಾರ ಆಗೈತಿ. ಖಾರ ಎಷ್ಟು ಬೇಕು ನೋಡಿ ಅಷ್ಟು ಹಾಕ್ಕೊಳ್ಳೋದು. ಸ್ವಲ್ಪ ಖಾರ ಜಾಸ್ತಿ ಆದ್ರೂ ಇಷ್ಟ. ನಾನು ಅದನ್ನೇ ಯೋಚನೆ ಮಾಡ್ತೇನೆ, ನನಗೇನಾದ್ರು ಪಲ್ಯ ಮಾಡಬೇಕಾದ್ರೆ ಸ್ವೀಟ್ ಮಾಡಬೇಕಾ ಮಾಡಬಾರ್ದಾ ಅಂತೇಳಿ. ಯಾಕಂದರೆ ಸ್ವೀಟ್ ಹಾಕಿ ಮಾಡಿದಾಗ ನಮ್ಮ ಮನೆಯವರು ತಿನ್ನಕ್ಕೆ ಹೋಗಂಗಿಲ್ಲ, ಕಡಿಮೆ ತಿನ್ನೋದು. ಅದಕ್ಕೋಸ್ಕರ ನಂಗಷ್ಟು ಸ್ವೀಟ್ನೆಸ್ ಇಷ್ಟ ಆಗಂಗಿಲ್ಲ. ಸ್ವೀಟ್ ನಂಗೆ ಹೆವಿ ಇಷ್ಟ. ಬಟ್ ಈ ಪಲ್ಯದೊಳಗೆ ಏನು ಹಾಕಿ ಮಾಡ್ತೀವಲ್ಲ ನಾವು, ಬೆಲ್ಲ ಆಗಲಿ ಸಕ್ಕರೆ ಆಗಲಿ,
ನಂಗೆ ಕೆಲವೊಂದು ಟೈಮ್ ಇಷ್ಟ ಆಗ್ತೈತಿ, ಕೆಲವೊಂದು ಟೈಮ್ ಇಷ್ಟ ಆಗಂಗಿಲ್ಲ. ಹಾಗಾಗಿ ನನಗೆ ಎಲ್ಲಿ ದಿಗಲ್ ಬಡಿತೈತೆ ಅಂದ್ರೆ ಇಲ್ಲೇ ದಿಗಲ್ ಬಡಿದ್ ನೋಡ್ರಿ. ಈಗ ಇದನ್ನ ಇಷ್ಟನ್ನು ಹಾಕೊಂಡು ಮಿಕ್ಸ್ ಮಾಡೋದು. ಈಗ ನಾವು ಏನಾದ್ರು ಬುತ್ತಿತ್ತಿ ಕಟ್ಟೋದಿತ್ತಂದ್ರೆ ಸಣ್ಣ ಉರಿ ಒಳಗನ್ನ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೊಂಡು ನಾವು ಇದನ್ನು ಪಲ್ಯ ರೆಡಿ ಮಾಡ್ಕೋಬೇಕಾಕೈತಿ. ನೀರತ್ತಿ ಹಾಕಬಾರ್ದು. ಮಸ್ತ್ ಆಕೈತಿ. ಸಣ್ಣ ಉರಿ ಒಳಗೆ ಬೇಯಿಸ್ಕೊತೀವಲ್ಲ, ಬದ್ನಿಕಾಯಿ ಜಲ್ದಿನ ಕುದಿತೈತಿ. ನೀರು ಹಾಕೋ ಅವಶ್ಯಕತೆ ಇರೋಂಗಿಲ್ಲ. ರಸ ಬೇಕಂದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳೋದು. ನಮ್ಮ ಮನೆಯವ್ರ ಸಂಬಂಧ ನೋಡ್ರಿ, ಅವ್ರಿಗೊಂಥರ ಬೇಕು, ನನಗೊಂಥರ ಬೇಕು. ಅದ ನನಗೆ ಹೆವಿ ಟೆನ್ಷನ್ ಆಗೋದು. ಯಾಕಂದ್ರೆ ಅವ್ರು ತಿನ್ನೋಂಗೆ ಬಾರ್ದಾಗ ನಾನು ಅವ್ರು ತಿನ್ನಕ್ಕೂ ಹೋಗಂಗಿಲ್ಲ. ಅದನ್ನ ನನಗೆ ತಿನ್ನಕ್ಕೆ ಕಷ್ಟ ಆಗ್ಬಿಡ್ತೈತಿ. ಬಟ್ ಚಲೋ ಆಗಿರ್ತೈತಿ, ಇಲ್ಲ ಅಂತಲ್ಲ. ಅಂದ್ರೆ ಒಬ್ಬೊಬ್ರದ್ದು ರುಚಿ ಒಂದೊಂಥರ ಬೇರೆ ಬೇರೆ ಥರ ಇರ್ತೈತಲ್ಲ, ಅದಕ್ಕೋಸ್ಕರ. ಏನು ಬೆಳ್ಳಿ ಏನು ಅದಕ್ಕೆ ಸ್ವಲ್ಪ ನೀರು ಹಾಕ್ಲೇನು ಬೇಡ ಅಂತ ಯೋಚನೆ ಮಾಡ್ತಿರ್ತೇನೆ. ಈಗ ಸಹಿತ ಯೋಚನೆ ಮಾಡಾಕತ್ತೇನಿ. ಅದು ಸ್ವಲ್ಪ ನುಡ್ಡು ಕಾಣಿಸ್ತಾವಲ್ಲ, ಅಷ್ಟು ಸಾಕು ಅಂತ. ಅಲ್ಲಿ ಊರಾಗ ಇಲ್ಲಿ ನಮ್ಮ ಊಗ ಹೆಂಗಂದ್ರೆ ನಮ್ಮ ಊಗೂ ಸ್ವೀಟ್ ಬೇಕಾ. ಅಪ್ಪಾಗ ಅವ್ರು ಸೇಮ್ ನಂತರನ ಅವ್ರು ಸ್ವೀಟ್ ಇಷ್ಟಪಡಂಗಿಲ್ಲ. ಈಗ ಎಲ್ಲದಕ್ಕೂ ಬೆಲ್ಲ ಹಾಕೇ ಬಿಡ್ತಾಳೆ ನಮ್ಮವು. ಎಲ್ಲದಕ್ಕೂ A to Z ಬೆಲ್ಲ 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 ಅಥವಾ ಸಕ್ಕರೆ ಹಾಕೋದು ನಾನು. ಈಗ ಇದನ್ನ ಸಣ್ಣ ಉರಿ ಒಳಗೆ ಪ್ಲೇಟ್ ಮುಚ್ಚಿ ಬೇಯಿಸ್ಕೊಂಡ್ಬಿಡ್ತಾನೆ. ನೀವು ಬದ್ನಿಕಾಯಿ ಪಲ್ಯ ಹೆಂಗೆ ಮಾಡ್ತೀರಿ ಅಂತ ಹೇಳ್ರಿ. ಕೆಲವರು ಕಾಯಿ ತುರಿ ಹಾಕ್ತಾರ, ಮತ್ತು ಶೇಂಗಾದ ಪೌಡರ್ನು ಇದನ್ನ ಮಾಡಿ ಹಾಕ್ತಾರ. ನನಗೆ ಅದು ಇಷ್ಟ ಆಗಂಗಿಲ್ಲ. ನಾನು ಹಿಂಗೆ ಇಷ್ಟ ಸಿಂಪಲಾಗಿ ಮಾಡ್ತೀನಿ. ಹಾಗೂ ಮಾಡ್ತೇನೆ. ನಾನು ಅದನ್ನ ಹೇಳಿದ್ನಿಲ್ಲ, ಒಮ್ಮೆ ಒಂದೊಂದು ಥರ ಮಾಡ್ತಿರ್ತೇನೆ ನಾನು. ಚಪಾತಿ ಮಾಡಿದ್ದೆ ನೋಡ್ರಿ. ಸ್ವಲ್ಪ ಹಿಟ್ಟು ನಾನು ಜಾಸ್ತಿ ಮಾಡಿಟ್ಟಿದ್ನಿ. ಸಂಜೆ ಕರೆ ಇಲ್ಲ ಅಂದ್ರೆ ಮಧ್ಯಾಹ್ನ ಬೇಷ್ ಮಾಡಕ್ಕೆ ಬರ್ತದೆ ಅಂತೇಳಿ. ಅವ ಆಚೆ ಕಡೆ ಮನೆ ಹೋಗ್ಯಾಳ, ಇನ್ನೂ ಬಂದಿಲ್ಲ. ಲಗುನು ಹೋಗ್ಬೇಕಂತ ಅಂದಾಗ ಜಳಕ್ಕಿಲ್ಲ, ಏನಿಲ್ಲ. ನಾಷ್ಟ ಮಾಡ್ಯಾರ. ನಾಷ್ಟ ಮಾಡಿ ಹೋಗ್ಯಾರ ಆಚೆ ಕಡೆ. ನಿನ್ನೆ ನಾನು ನಾಷ್ಟಾಕ ತಾಲಿಪಟ್ಟಿ ಮಾಡಿದ್ವಿ. ಅದೊಂದಿಟ್ಟು ಹಿಟ್ಟು ಐತಿ, ಒಂದಿಷ್ಟು ತಾಲಿಪಟ್ಟಿ ಮಾಡ್ಕೊತೀನಿ. ಒಂದು 3 ಅಥವಾ 4 ಹಾಕ್ಬೋದೇನು. ಮಸ್ತ್ ಅಂದ್ರೆ ಮಸ್ತ್ ರುಚಿ ಇಟ್ಕೊ. ಇದಷ್ಟು ಹಿಟ್ಟು ತೆಗೆದಿಟ್ಬಿಡ್ತೇನೆ ಫ್ರಿಜ್ಜಲ್ಲಿ. ನಮ್ಮ ಬಾಳೆ ಎಲೆನ ಹರಿತ್ ನೋಡ್ರಿ. ಏನೂ ಹಾಕಿಲ್ಲ ನಾನು. ಗೋಧಿ ಹಿಟ್ಟು, ಜೋಳದ ಹಿಟ್ಟು, ಮತ್ತು ಗಜ್ಜರಿ, ಉಳ್ಳಾಗಡ್ಡಿ, ಕೊತ್ತಂಬರಿ, ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಖಾರ, ಇಷ್ಟ ಹಾಕಿ ನಾದ್ಕೊಂಡಿದ್ದು ನೋಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಅಕ್ಕ. ನಮ್ಗೆ ಹೆಂಗೆ ಬೇಕು ನೋಡಿ ಹಂಗೆ
ಮಾಡ್ಕೊಳ್ಳೋದೇ ಎಷ್ಟು ದೊಡ್ಡ ಬೇಕು ನೋಡ್ರಿ, ಎಷ್ಟು ದೊಡ್ಡ. ಇಷ್ಟ ನೋಡಿ, ಇದು ಎಲ್ಲಿ ಹರಿಯುತ್ತಲ್ಲ ಹಂಗಾಗಿ ಹಾಕಂತ ನಾವು ಇಷ್ಟ. ಒಗ್ಯಾಣ ಭಾಳ ಅದಾವ. ಕರೆಂಟ್ ಒಂದು 11 ಹೋದು. ಅಯ್ಯೋ ನಮ್ಮ ಮನೆಯವ್ರು ಹಚ್ಕಡೆ ನೀರು ತುಂಬಿಸಿದ್ರೆ ಏನಿಲ್ಲ. ಇನ್ನು ರಾತ್ರಿ ಮತ್ತೆ 10 ಗಂಟೆಗೆ ಬರ್ತಾವ, 9 ಗಂಟೆಗೇನು. ನಾವು ಮ್ಯಾಗ ಎಣ್ಣೆ ಬೇಕಾದ್ರೆ ಹಾಕೋಬೋದು, ಇಲ್ಲ ಅಂದ್ರೆ ನಡೀತೈತಿ. ಎಣ್ಣೆ ತುಪ್ಪ ನಾವಿಲ್ಲಿ ಎಣ್ಣೆ ಇಟ್ಟಿದ್ದೇನೆ, ನಮ್ಗೆ ತುಪ್ಪ ಬೇಕಿದ್ರು ನಾವು ಹಾಕ್ಬೋದು. ತೆಳಗನ ಮಾಡ್ತೇನೆ, ನಾನು ದಪ್ಪ ಮಾಡಂಗಿಲ್ಲ. ತಿನ್ನಾಕಂದ್ರೆ ಮಸ್ತ್ ರುಚಿ ಅಕ್ಕ. ನಾನು ಮತ್ತೆ ಆಮ್ಯಾಗ ಸಿಗ್ತೇನೆ. ಇದನ್ನೆಲ್ಲ ನಾವು ಮಾಡ್ಕೊಂಡು ಮುಗಿಸಿ ಅದಿಂತ ಅದು ಇನ್ನೊಂದು ಬಂದಿಲ್ಲನಾ. ಮನೆ ತುಂಬ ಎಲ್ಲ ಹರಿಬಿಟ್ಟಿಂತ ಬಂಡೆ ಗಿಂಡೆ ಎಲ್ಲ ಸ್ವಚ್ಛ ಮಾಡ್ಕೋಬೇಕು. ಹಂಗಲ್ಲ ಕೇಳಿ ಈ ಚಾಕೋತಂದೆ ಅದ ಇತ್ತಲ್ಲಿ ಹಿಡ್ಕೋಬೋದು ಗೊನಿ ಹರ್ತೈತಿ. ಅದನ್ನ ಏನು ಹಿಡ್ಕೊಲಿ, ಈ ಗೊನಿ ಹಿಡ್ಕೊ ಬೀಳ್ತಾವ. ಇದನ್ನ ಮನಿ ತೈತದ ಗಾಮ ಹೋಗೋದಲ್ಲ, ಅದನ್ನ ತರ ಅಚ್ಚಕಟ್ಟು ಇಚ್ಕಟ್ಕೈ ಇದು ಹರ್ತಿ ಚಕ್ಕು. ಹಿಂಗೆ ಹೊಳಂಗಿಲ್ಲ ಇದು. ಇನ್ಯಾಗ ಕುಯ್ಯಾಕಿ ಮತ್ತು ನೀನಾರ ಅರ್ಧ ಚಾಕು ತಂದವು ನಾನು ನೀನು ಇದ್ರ ಚಾಕು ಗಾಮಕೈತಿ ಇರ್ಲಳ ಆತಾಳ ಹಾಗೆ ಬಿಡ್ತದ್ರಾಗೇನಿ. ಇವನ್ನೆಲ್ಲ ಹೆಂಗೆ ಹೊತ್ಕೊಂಡು ಹೊಕ್ಕಿ ನೋಡುವ. ಅದೇ ಇಲ್ಲ ಬಿಡು, ಇಷ್ಟು ತೆಗದ ಬಿಡೋಲ್ಲ. ಯಾವ ಕಾಯಿ ಇಷ್ಟು ಐತಿ ಉಳ್ದದ್ದು ನಮಗ ಬೇಡ, ಇಲ್ಲ ಕಟ್ಬಿಡು. ಹಾ ನಾವ್ ಇಲ್ಲೇ ಹೊರಗೆ ಕಟ್ಟಿರ್ತೇವೆ. ನೋಡಿ ಏನ್ ಮಾಡ್ತಿ, ದೊಡ್ಡ ದೊಡ್ಡ ಅವ್ರಪ್ಪ ಕಟ್ ಮಾಡ್ಸಿದ್ಲ, ಸಣ್ಣ ಸಣ್ಣ ಇಲ್ಲಿ ನನಗೆ ಇಟ್ಕೊಂಡ್ಲು. ಇಷ್ಟ ಯಾವ ನಾ ತೊಳೆದು ಹಾಕ್ತೇನೆ ಬಿಡು. ಬೇಡ ಇವತ್ತು ಅಲ್ಲಿ ಒಳಗೈತಲ್ ನೋಡೋದು. ಒಳಗೆ ಹೌದಾನೆ ಯವ್ವ. ನಡಿಯವ ನಾ ತೊಗೊಂಬರ್ತೇನೆ. ಅವನ್ ತೊಗೊಂಬರ್ತಾನೆ. ಓ ಅಜ್ಜದ ಯವ್ವ ಇವು ನೀವು ಬಸ್ ಸ್ಟ್ಯಾಂಡ್ಲಿದ್ದ ಹೆಂಗೆ ಹೋಕ್ಕಿವು? ಇಲ್ಲೇ ಹೈಸ್ಕೂಲ್ ಶಾಲೆಗೆ ಬಸ್ ಸ್ಟ್ಯಾಂಡ್ ಹೋಗಂಗಿಲ್ಲ ಈಗ ನಮ್ಮ ಊರಾಗ. ಯಾಕ ಬೈಪಾಸ್ ಅಲ್ಲೇ ಹತ್ತದ ಅಲ್ಲಿ ಇಲ್ಲಿದನ ಅದ ಅಲ್ಲಿಂದ ಮನಿಗೆ ಹೆಂಗೆ ಹೋಕ್ಕಿನಿ? ಕಟ್ಟಾಡ್ತಾರ ಎಲ್ಲಿ ಬೈಕ್ ರಗಡ ಬೈಪಾಸ್. ಯಾರು ನಿನಗ ವಯಸ್ಸೈತಿ, ಯಾಕಿ ಪಾಪ ವಯಸ್ಸಾಗ್ಯಾವ. ಇಷ್ಟ ಇದೆ ನೀ ನೋಡ, ಇದು ಅಲ್ಲಿ ಬೈಕ್ ರಗಡ ಕುಡುಕ್ರ ಹಡಕ್ರ ರಗಡ ಯಾರ್ದಾರ ಬೈಕ್ ಮ್ಯಾಗ ಹೋಗೋ ಮುಂದೆ ಹುಷಾರ. ಕುಡುಕ್ರ ಅಲ್ರಿ, ಯಾರ ಹಾಕರಲ್ರಿ. ಆಕಿವು ಕಾಲ ಹಿಡ್ದಾವ. ಕೋಳಿ ಇದನ್ ಮಾಡ್ಯಾವನ, ಬರೀ ಕೋಳಿದ. ಅದಕ್ಕೆ ಎಲ್ಲ ಮಾರೀನಿ. ಆದ್ರೂ ಎಲ್ಲಿ ನೀ ಅದನ್ನ ಜಾಡಿಸಿ ಒರೆಸ್ಬೇಕಪ್ಪ. ಅದು ಧೂಳ ಅದಕ್ಕೆ. ಇದು ನೋಡಿದೀನಿ ನೀನು ಕೈಮಾನ ಮಾಡ್ತೈತಿ. ನೀ ಕೋಳಿ ಗಿಳಿ ಹಿಡದೆ ಅಂದ್ರ ಎಲ್ಲಿ ಈಗ ಎಕಡಿಂದ ಹೆಂಗ ಹಾಸ್ಕೊಂತ ಬಂದೀನಿ? ಈ ಕಡೆಯಿಂದ ಹಾಸ್ಕೋತೀನಿ. ಈ ಕಡೆಯಿಂದನ ಆ ಕಡೆ ಎಲ್ಲಿ ಏನು ಹಾಸ್ಯನೇ ಇಲ್ಲ. ಈ ಕಡೆಯಿಂದ ಹಾಸ್ಕೋತ ಹೋದ್ನಿ. ಈ ಮಡ್ಬಾಯ್ ಬರಾನ ಇದಕ್ಕೆ ಅರ್ಧ ಅದಕ್ಕೆ ಅರ್ಧ ಬಿಟ್ಟನ. ಅಲ್ಲೇ ಐತೆ ಈಗ ಮ್ಯಾಗ. ಆ ಕಡೆಯಿಂದ ಈ ಕಡೆಯಿಂದ ಹಾಸ್ಕೋತ ಹೋಗ. ಆ ಕಡೆ ದಂಡಿಗೆ ಈಗ ಒಂದ್ ಮಡಿ ಪೈಪ್ ಕಿತ್ ಹಾಸೋದೈತಿಲ್ಲ, ಅದನ್ನ ಲಾಸ್ಟಿಗೆ ಪೈಪ್ ಕಿತ್ ಬಿಡ. ಅದನ್ನ ಹಾದತ್ತಿಗೆ ಮತ್ತೊಂದ್ ಕಿತ್ ಬಿಟ್ಟ ಈಗ ಅದು ಬಿಟ್ಟು ಬರ್ಬಾ, ಲಗುನ ಬರ್ತೀಯಲ್ಲ. ಇಲ್ಲ ಅಲ್ಲಿ ಟ್ರ್ಯಾಕ್ಟರ್ ಲೇಟ್ ಆಗತ್ತೆ. ಈಚ ಕಡೆ ಏನೈತಿಲ್ಲ ಪೈಪ್ ಕಿತ್ ಬಿಟ್ಟಿದ್ರ ಮಗ್ಲ ಏನದಲ್ಲ, 2 ಮಡಿಗೆ ಬಿಡು. ಒಮ್ಮೆ ಅವನ 2 ಮಡಿಗೆ ಬಿಡ. ನಾನ ತೆಗಿಬೇಕು. ಅಲ್ಲಿ 8 ದಿನ ಬಿಟ್ಟು ಆಗ್ಲಿ ಅದ. ಅಲ್ಲ ಏನ್ ಹೇಳತ್, 8 ದಿನ ಆಗ್ಲಿ ಅದ. ನಾ ತೆಗೆದು ಬಿಡುದು.
ಆಕಿಗ್ ಬೇಕಾಗಿಲ್ಲ ಅಂತಾವ್ ಅವ್ನ್ ಮುಟ್ಟಂಗಿಲ್ಲ ಆಕಿನ. ಹೌದು ಮತ್ತೆ ನಂಗೆ ಕೊಡಂಗಿಲ್ಲಲ್ಲ ನಮ್ಮ ಅಂದ್ರೆ ಏನ್ ಮಾಡೋದು ನಾ ಮುಟ್ಟಂಗಿಲ್ಲ ಅವನು. ನಾನಂತ ಹೋಗಿರ್ತೀಯ ಬಂದ್ಗಳ ತೆಗೆದು ಚಂದಂಗ ಇಟ್ಕೋತಾನ. ಈಗ ಯಾರೋ ಬಂದ ಇಲ್ಲಿ ಈಚೆ ಕಡೆ ನೋಡಿ, ಇಲ್ಲಿ ಕೋಳಿ ಇತ್ತು, ಏನ್ ಹೊಲಸಾಟ್ ಮಾಡ್ಯಾವಪ್ಪ. ಪಾಲ ಇಟ್ಟಾಕಿನ ಹೋಗಿ ನೀರದ ವೇಸ್ಟ್ ಮಾಡ್ಬೇಡ. ಇದು ಹಾದಗಳೇ ಅವ್ರಿಗೆ ಒದ್ರಿ ಹೇಳ ಕಿರಿ ಬಿಟ್ಕೋತಾರ ಅವ್ರು ಹಾಸ್ಕೋತಾರ. ನೀ ಹತ್ತ ನಾ ಕೊಡ್ತೇನೆ ಏನ ಹಾದಗಳ ಅವ್ರಿಗೆ ಒದ್ರಿ ಹೇಳ. 2 ಮಡಿ ಹಾಕ್ತಿದ್ದು ನೋಡಿ. ನಡಿ ತೊಗೊಂಬರ್ತೇನೆ, ನಾಳೆ ತೊಗೊಂಬರ್ತೇನೆ ನಡಿ. ವಜ್ಜೆ ಅದಾವ. ಹ್ಮ್ ಇದನ್ನ ಚಾದ ಗದಿ ಕೋಸಿದಿ ಅದನ್ನ ಹುಟ್ಟಿಸಿ ಕೊಡಲ್ಲ ಒಂದ್ ಏನಾರು ಮಾಡೋದಕ್ಕೆ ಚಾದ ಗದಿ ಹುಟ್ಟಿಸಿ ಕೊಡಲ್ಲ ಇವು ಕೋಳಿ. ಇವಕ್ಕೊಂದಿಷ್ಟು ನೀರ್ ತುಂಬಿ ಹಾಕ್ಲಿ ಇಲ್ಲೇ ತಗೊಂಡ್. ಸ್ಪ್ರಿಂಕ್ಲರ್ ಹೊಡಿಯೋದಿಲ್ಲ ಇದಕ್ಕೆಲ್ಲ ಹಚ್ತೀವಿ. ಹೈ ನೀರ್ ಹಾಕಿ ಇನ್ನ 8 ದಿವಸ ಬೇಡ. ಈಗ ಹೈ ನೀರ್ ಹಾಸಿದೀನಿ ಇದಕ್ ಹಾಸಿನಿ. ಅಲ್ಲಿ ದಂಡಿ 7 ಸಾಲದ 7 ಸಾಲಿಗೆ ರಾತ್ರಿ ಅಲ್ಲೇ ಬಿಟ್ಟು ನಾವು ಹಾಯ್ತಾವ. ಯಾ ನೀರ್ ಹಾಸಿದಿ? ಹೈ ನೀರ್ ನೀ ಕೆರೆಯಾಗಿಂದು ಬೋರಿಂದು. ಹೌದನ? ಇದಕ್ ಅಷ್ಟ ಹಾಸಿನಿ. ಹ್ಞೂ ಆತಾಳ. ಅವೆಲ್ಲ ಹಸಿನ ಅದಾವಳ ಕಾಯಿಲೆ. ನೀರು ಒಳಸಿ ಬಾ ಅವ್ನು ತೆಗೆದ. ಕಟ್ಟಮ್ ಕುಂದ್ರ ನೀ. ಹಾ ಚಪ್ಪಲ್ ಹಾಕೊಂಡಿಲ್ಲ. ನಮ್ದು ಈಗ ನೀರು ಹಾಸೋ ಡ್ಯೂಟಿ ನೋಡ್ರಿ. ಬಾಂಡೆ ಇದು ಹೊಂದ್ಬಿಟ್ಟು ಬಾಂಡೆ ತಿಕ್ಕೇನಿ, ಒಗ್ಯಾಕತ್ತೀನಿ. ಅಲ್ಲೇ ಇನ್ನೂ ಹೋಗೋದಿಲ್ಲ, ಸಾಂಪಡ್ಯಾಗ ಅಷ್ಟು ಹಾಕಿ ಎಲ್ಲ ತೋರಿಸಿಟ್ಟು ಬಂದೇನಿ. ಈಗ ನೀರು ಹಾಸ್ಕೊಂತ ಒಗ್ಯಾನ ಬಿಡಬೇಕು. ನಮ್ಮ ಮನೆಗೆ ಅವನ್ ಬಿಡಕ್ಕೆ ಹೋದ್ರಲ್ಲ, ಅವರು ಊಟ ಮಾಡಿಲ್ಲ, ನೋಡಿ ಬಂದು ಊಟ ಮಾಡ್ತಾರೆ. ಇಲ್ಲಿ ಈ ಕಡೆ ಮಳೆ ನೀರು ಸುರಿಸಿವಿ, ಹಾಗಾಗಿ ಕಬ್ಬು ಮತ್ತು ಗೊಂಜಾಳ ಮನ್ಗಂಡೈತಿ. ಅಲ್ಲಿ ಕಡೆ ಮಳೆ ನೀರು ಸುರಿಸಿಲ್ಲ, ಆ ಕಡೆ ಕಬ್ಬು ಗೊಂಜಾಳ ಅಷ್ಟು ಕಷ್ಟ ಐತಿ. ಆ ಕಡೆ ಜೀ ಏನಾಗತೈತಿ, ಈ ಕಡೆ ಮನ್ಗಂಡೈತಿ. ಫ್ರೆಂಡ್ಸ್, ಒಂದಿಷ್ಟು ಫೋಟೋನ ನಿಮ್ಮ ಜೊತೆ ಶೇರ್ ಮಾಡಕತ್ತೀನಿ. ನಿನ್ನೆ ವಿಡಿಯೋ ಶೇರ್ ಮಾಡಿದ್ನಲ್ಲ, ಆ ವಿಡಿಯೋದಲ್ಲಿ ಹಿಂಗೆ ದೋಸೆ ತಿನ್ಬೇಕಾದ್ರೆ ನಮ್ಮ ಕಡೆ ಹಂಗೆ ನೀವು ಕೆಲವ್ರು ಕೇಳ್ತಿರ್ತೀರಿ, ನೀವು ರೊಟ್ಟಿ ಚಪಾತಿ ಯಾಕೆ ಮುರಿದು ಹಾಕೋತೀರಿ ಅಂಥೇಳಿ. ತಿನ್ನೋಕೆ ಈಸಿ ಆಗಲಿ ಅಂತ ಬಡ ಬಡ ತಿಂದ ಮತ್ತು ಮುಂದಿನ ಕೆಲಸಕ್ಕೆ ಹಾಜರಾಗಲಿ ಅನ್ನೋ ರೀಸನಿಂದಾಗೆ ನಮ್ಮ ಕಡೆ ಆಲ್ಮೋಸ್ಟ್ ಎಲ್ಲರೂ ಹಂಗೆ. ನಾವು ಏನಂತಂದ್ರೆ ನಾಟಕ ಮಾಡ್ಕೊತ ನಾಟಕೀಯವಾಗಿ ಈಟೀಟ ಹಿಂಗೆ ಹರ್ಕೊಂಡು ತೊಗೊಂಡು ತಿನ್ನುವಂಥ ಸಂಪ್ರದಾಯ ನಮ್ಮ ಉತ್ತರ ಕರ್ನಾಟಕದ ಕಡೆ ಇಲ್ಲ ನೋಡ್ರಿ. ನಮ್ಮ ಕಡೆ ಹೆಂಗೆ ಅಂತಂದ್ರೆ, ಈಗ ನಾವು ಸ್ವಲ್ಪ ಎಜುಕೇಟೆಡ್ ಆಗಿ ನಾವು ಸ್ವಲ್ಪ ಅಲ್ಲೇ ಇಲ್ಲೇ ಹೋಗೋದ್ರಿಂದ ಏನಂತಂದ್ರೆ ಸೂಕ್ಷ್ಮವಾಗಿ ತಿನ್ನೋದು ಇದನ್ನು ಮಾಡೋದು ಮಾಡ್ತೇವೆ. ಬಟ್ ಮೊದಲಿನ ಮಂದಿ ಹೆಂಗೆ ಅಂತಂದ್ರೆ ಅವ್ರು ಹಂಗೆ, ಯಾಕಂದ್ರೆ ಏನಂತಂದ್ರೆ ನಾವು ಟೈಮಿಗೆ ಮಹತ್ವ ಕೊಡೋಂಗಿಲ್ಲ. ಬಟ್ ಮೊದಲಿನ ಕಾಲದ ಮಂದಿ ಟೈಮಿಗೆ ಭಾಳ ಮಹತ್ವ ಕೊಡ್ತಿದ್ರು. ಹಾಗಾಗಿ ಅವ್ರಿಗೆ ಅದು ಮೊದಲಿಂದನೂ ಬಂದಿರೋ ಅಂಥ ರೂಢಿ. ಮತ್ತು ನಮ್ಮ ಕಡೆ ನಾವು ಹಂಗೆ ಹಿಂಗೇನೋ ಇದ್ರೂ ನಾನು ತೋರಿಸಿಲ್ಲ ಅಂತ ಅನ್ಸತ್ತೆ. ನಾನು ಸಹಿತ ದೋಸೆ ತಿನ್ಬೇಕಾದ್ರೆ ಹಂಗೆ ಹರಿದು ಹಾಕ್ಕೊಂಡು ತಿಂದ್ಬಿಡ್ತೇವೆ ನಾವು. ಬಟ್ ಅದನ್ನು ಕೆಲವರ ತಪ್ಪಾಗಿ ತಿಳ್ಕೊತಾರೆ, ಇನ್ನು ಕೆಲವರ ಕರೆಕ್ಟಾಗಿ ತಿಳ್ಕೊತಾರೆ.